ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟಲ್ಲಿರುವಂಥ ಸ್ಪೆಸಿಫಿಕ್ ಪೇಪರ್ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಸಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಇವತ್ತಿನ ಟಾಪಿಕ್ ಯಾವುದು? ಟೈಪ್ ಕನ್ವರ್ಷನ್. ನೋಡ್ರಿ, ಹೆಸರಲ್ಲೇ ಗೊತ್ತಾಗ್ತಾ ಇದೆ ಟೈಪ್ ಕನ್ವರ್ಷನ್ ಅಂದ್ರೇನು. ಒನ್ ಟೈಪ್ ಆಫ್ ಡೇಟಾನ ಅನದರ್ ಟೈಪ್ ಆಫ್ ಡೇಟಾಗೆ ಕನ್ವರ್ಟ್ ಮಾಡೋದು, ಅದಕ್ಕೇನಂತಾರೆ? ಟೈಪ್ ಕನ್ವರ್ಷನ್ ಅಂತ ಕರೀತಾರೆ. ಟೈಪ್ ಕನ್ವರ್ಷನ್ is the process of converting one data type of data into another type of data. For example, integer type of data ಇದ್ದಿದ್ದು ಫ್ಲೋಟ್ಗೆ ಕನ್ವರ್ಟ್ ಮಾಡೋದು, ಫ್ಲೋಟ್ ಟೈಪ್ ಆಫ್ ಡೇಟಾ ಇದ್ದಿದ್ದನ್ನು ಇಂಟೀಜರ್ಗೆ ಕನ್ವರ್ಟ್ ಮಾಡೋದು, ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾವನ್ನು ಇಂಟೀಜರ್ಗೆ ಕನ್ವರ್ಟ್ ಮಾಡೋದು. ಈ ಥರ ವಿ ಕ್ಯಾನ್ ಕನ್ವರ್ಟ್ ಫ್ರಮ್ ಒನ್ ಡೇಟಾ ಟೈಪ್ ಟು another data type. ಹಂಗಂದ್ರೆ ವಾಟ್ ಈಸ್ ದ ನೀಡ್ ಆಫ್ ದಿಸ್? ವೈ ವಿ ನೀಡ್ ಟೈಪ್ ಕನ್ವರ್ಷನ್? ಟೈಪ್ ಕನ್ವರ್ಷನ್ ಯಾಕೆ ಮಾಡಬೇಕು? ಯಾಕಂದರೆ ನಾವು ರಿಯಲ್ ವರ್ಲ್ಡಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬೇರೆ ಬೇರೆ ಟೈಪ್ ಆಫ್ ಡೇಟಾನ ಯೂಸ್ ಮಾಡ್ತಾ ಇರ್ತೀವಿ. ಬೇರೆ ಬೇರೆ ಟೈಪ್ ಆಫ್ ಡೇಟಾ ಮೇಲೆ ಏನಾದರೂ ಆಪರೇಷನ್ ಮಾಡಿದರೆ ರಿಸಲ್ಟ್ ನಮಗೆ ಯಾವ ಥರ ಬರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡ್ರಿ, ಎ ಅನ್ನೋದು ಒಂದು ವೇರಿಯೇಬಲ್, ಅದು ಇಂಟೀಜರ್ ಟೈಪ್ ಇದೆ, ಅದರಲ್ಲಿ 10 ಅನ್ನೋ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀವಿ. ಬಿ ಅನ್ನೋದು ಇದು ಫ್ಲೋಟ್ ಟೈಪ್, ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ನೀವು ಸ್ಟೋರ್ ಮಾಡ್ಬೋದು, ಅದಕ್ಕೆ 2.5 ಅನ್ನೋ ವ್ಯಾಲ್ಯೂವನ್ನು ಸ್ಟೋರ್ ಮಾಡಿದ್ದೀವಿ. ಈಗ ಇಂಟೀಜರ್ ವ್ಯಾಲ್ಯೂ ಮತ್ತು ಫ್ಲೋಟ್ ವ್ಯಾಲ್ಯೂ ಎರಡೂ ಎಡಿಷನ್ ಮಾಡಿದರೆ ಯಾವ ಟೈಪ್ ಆಫ್ ವ್ಯಾಲ್ಯೂ ಆನ್ಸರ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಕಂಪೈಲರ್ ಏನು ಮಾಡುತ್ತೆ? ಆಟೋಮೆಟಿಕಲಿ ಕನ್ವರ್ಟ್ಸ್ ಇಂಟೀಜರ್ ವ್ಯಾಲ್ಯೂ ದಟ್ ಈಸ್ ಎ ಟು ಫ್ಲೋಟ್. ಅದಕ್ಕೆ ಆನ್ಸರ್ ಏನು ಬರುತ್ತೆ? 12.5 ಅಂತ ಆನ್ಸರ್ ಬರುತ್ತೆ. ಮೇ ಬಿ 12.500000 ಅಂತ ಆನ್ಸರ್ ಬರುತ್ತೆ. ಬಿಕಾಸ್ ಇಂಟೀಜರ್ ವ್ಯಾಲ್ಯೂವನ್ನು ಫ್ಲೋಟ್ಗೆ ಕನ್ವರ್ಟ್ ಮಾಡಿ ಇಟ್ ಈಸ್ ಗಿವಿಂಗ್ ಯು ದ ರಿಸಲ್ಟ್. ಓಕೆ, ದಿಸ್ ಈಸ್ ಡನ್ ಬೈ ಕಂಪೈಲರ್ ಇಟ್ ಸೆಲ್ಫ್. ಆಟೋಮೆಟಿಕ್ಲಿ ಕಂಪೈಲರೇ ಈ ಪ್ರೊಸೆಸ್ಸನ್ನು ಮಾಡುತ್ತೆ. ಆಟೋಮೆಟಿಕಲಿ ಈ ಥರ ಕಂಪೈಲರ್ ಪ್ರೊಸೆಸ್ ಮಾಡಿದರೆ ಅದಕ್ಕೇನಂತಾರೆ? ಇಂಪ್ಲಿಸಿಟ್ ಕನ್ವರ್ಷನ್ ಅಂತ ಕರೀತಾರೆ. ಹಾಗಂದರೆ ಲೆಟ್ ಅಸ್ ಸಿ ವಾಟ್ ಈಸ್ ಇಂಪ್ಲಿಸಿಟ್ ಕನ್ವರ್ಷನ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್. ನೋಡಿ, ಟೈಪ್ಸ್ ಆಫ್ ಕನ್ವರ್ಷನಲ್ಲಿ ಎರಡು ಟೈಪ್ ಬರ್ತವೆ. ಒನ್ ಆಫ್ ದೆಮ್ ಈಸ್ ಇಂಪ್ಲಿಸಿಟ್ ಕನ್ವರ್ಷನ್ ಅಂದ್ರೇನು? ಆಟೋಮೆಟಿಕ್ ಕನ್ವರ್ಷನ್. ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಅಂದ್ರೇನು? ಆ್ಯಸ್ ಎ ಪ್ರೋಗ್ರಾಮರ್ ನಾವೇ ಕೋಡಿಂಗಲ್ಲಿ ಕನ್ವರ್ಷನ್ ಕೋಡನ್ನು ಬರಿಬೇಕು, ಟೈಪ್ ಕಾಸ್ಟ್ ಕೋಡನ್ನು ಬರಿಬೇಕು. ಇದು ಆಟೋಮೆಟಿಕ್ ಪ್ರೊಸೆಸ್ ಆಗೋದಿಲ್ಲ. ಹಾಗಂದರೆ ಲೆಟ್ ಅಸ್ ಸಿ ವಾಟ್ ಈಸ್ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್. ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂದ್ರೇನು? ಇಟ್ ಈಸ್ ಆಟೋಮೆಟಿಕಲಿ ಪರ್ಫಾರ್ಮ್ ಬೈ ದಿ ಕಂಪೈಲರ್ ವಿದೌಟ್ ಪ್ರೋಗ್ರಾಮರ್ ಇಂಟರ್ವೆನ್ಷನ್. ಅಂದರೆ ಪ್ರೋಗ್ರಾಮರ್ ಅವರಾಗೆ ಏನು ಕೋಡಿಂಗ್ ಬರೆಯೋದಿಲ್ಲ ಟೈಪ್ ಕಾಸ್ಟ್ ಮಾಡೋದಕ್ಕೆ. ಆಟೋಮೆಟಿಕ್ಲಿ ಕಂಪೈಲರೇ ಇದನ್ನು ಪ್ರೊಸೆಸ್ ಮಾಡುತ್ತೆ. ಇಲ್ಲಿ ನೋಡ್ರಿ, ಒಂದು ವೇರಿಯೇಬಲ್ ಇದೆ ಎ ವಿಚ್ ಈಸ್ ಆಫ್ ಇಂಟೀಜರ್, ಅದರಲ್ಲಿ 10 ಅನ್ನೋ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀವಿ. ಬಿ ಅನ್ನೋ ವೇರಿಯೇಬಲ್ ಇದೆ, ಅದರಲ್ಲಿ ಬಿ ಅನ್ನೋದು ಫ್ಲೋಟ್ ಟೈಪ್, ಅದರಲ್ಲಿ 2.5 ಅನ್ನೋ ವ್ಯಾಲ್ಯೂವನ್ನು ಸ್ಟೋರ್ ಮಾಡಿದ್ದೀವಿ. ಈಗ ಎ ಪ್ಲಸ್ ಬಿ ಅಂದರೆ ಇಂಟ್ ಮತ್ತು ಫ್ಲೋಟ್ ಎರಡೂ ವ್ಯಾಲ್ಯೂವನ್ನು ವಿ ಆರ್ ಆ್ಯಡಿಂಗ್. ಬರುವಂಥ ಆನ್ಸರ್ ಯಾವ ಟೈಪ್ ಇರಬೇಕು? ಫ್ಲೋಟ್ ಟೈಪ್. ಅದಕ್ಕೆ %f ಅಂತ ಯೂಸ್ ಮಾಡಿದರೆ ಡೆಫಿನೆಟ್ಲಿ ಇಟ್ ವಿಲ್ ಶೋ ದ ರಿಸಲ್ಟ್ ಇನ್ ಫ್ಲೋಟ್ ಇಟ್ ಸೆಲ್ಫ್, 12.500000. ಕರೆಕ್ಟ್. ಪ್ರಿಸಿಷನ್ ಆಫ್ ಫ್ಲೋಟ್ 6 ಡಿಜಿಟ್ಸ್ ಇರೋದ್ರಿಂದ ಅದು ಈ ಥರ ಪ್ರಿಂಟ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಇದು ವಿ ಹ್ಯಾವ್ ನಾಟ್ ಡನ್ ಎನಿ ಟೈಪ್ ಕಾಸ್ಟಿಂಗ್. ಇಲ್ಲಿ ಏನು ಟೈಪ್ ಕಾಸ್ಟಿಂಗ್ ಮಾಡಿಲ್ಲ. ಆಟೋಮೆಟಿಕಲಿ ಇಟ್ ಈಸ್ ಕನ್ವರ್ಟೆಡ್ ಟು ದಿ ಫ್ಲೋಟ್ ವ್ಯಾಲ್ಯೂ. ಇದಕ್ಕೇನಂತಾರೆ? ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಕರೀತಾರೆ. ಹಾಗಂದ್ರೆ ಇಲ್ಲಿ ನೋಡ್ರಿ, ಒಂದು ವೇರಿಯೇಬಲ್ ಇದೆ CH ಅಂತ, ವಿಚ್ ಈಸ್ ಆಫ್ ಟೈಪ್ ಕ್ಯಾರೆಕ್ಟರ್. ಹಾಗಂದರೆ CH ಒಳಗಡೆ ಒಂದು ಕ್ಯಾರೆಕ್ಟರ್ ನೀವು ಸ್ಟೋರ್ ಮಾಡ್ಬೋದು. ಬಟ್ ಇಲ್ಲಿ ನೋಡ್ರಿ, ಇಂಟ್ ಎಕ್ಸ್ ಅಂತ ಇದೆ, ಅದರೊಳಗಡೆ CH ಸ್ಟೋರ್ ಮಾಡ್ತಾ ಇದ್ವಿ. ಅಂದರೆ CH ಒಳಗಡೆ ಎ ಅನ್ನೋದು ವ್ಯಾಲ್ಯೂ ಸ್ಟೋರ್ ಆಗಿತ್ತು, ಇಂಟ್ ಎಕ್ಸ್ ಈಕ್ವಲ್ ಟು ಎ ಅಂದಂಗೆ ಆಯ್ತಲ್ಲ. ಅಂದರೆ ಇಂಟೀಜರ್ ವೇರಿಯೇಬಲ್ ಒಳಗಡೆ ಕ್ಯಾರೆಕ್ಟರ್ ವ್ಯಾಲ್ಯೂವನ್ನು ಸ್ಟೋರ್ ಮಾಡ್ತಾ ಇದ್ದೀವಿ. ಈಗ
ಇಂಟೀಜರ್ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡಬೇಕಂದ್ರೆ ಪರ್ಸೆಂಟೇಜ್ ಡಿನೇ ಯೂಸ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಏನಿದೆ ಒಂದು ಕ್ಯಾರೆಕ್ಟರ್ ಇದೆ, ಇಂಟೀಜರೇ ಇರೋದ್ರಿಂದ ಎಕ್ಸ್ ವ್ಯಾಲ್ಯೂ ಒಳಗಡೆ ಕ್ಯಾರೆಕ್ಟರ್ ಇದೆ, ಬಟ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಪರ್ಸೆಂಟೇಜ್ ಡಿ ಅಂತ ಇದೆ. ಇದರ ಅರ್ಥ ಏನು? ಇಂಟೀಜರ್ ವ್ಯಾಲ್ಯೂನೇ ಪ್ರಿಂಟ್ ಮಾಡು ಅಂತ ಅರ್ಥ. ಅಂದರೆ ಕ್ಯಾರೆಕ್ಟರ್ ಅಂತೂ ಪ್ರಿಂಟ್ ಆಗೋದಿಲ್ಲ, ಬಟ್ ಇದಕ್ಕೆ ರಿಲೇಟ್ ಆಗಿರುವಂಥ ಅಸ್ಕಿ ಕೋಡ್ ಅದು ಇಂಟೀಜರಲ್ಲಿ ಇರುತ್ತೆ. ಅದಕ್ಕೆ ಆನ್ಸರ್ ಎಷ್ಟು ಬರುತ್ತೆ? 65 ಅಂತ ಬರುತ್ತೆ. ಓಕೆ, ದೆನ್ ಇಲ್ಲಿ ನೋಡ್ರಿ, ಇಂಟ್ ಎ ಈಕ್ವಲ್ ಟು 25 ಅಂದರೆ ಎ ಅನ್ನೋದು ಒಂದು ವೇರಿಯೇಬಲ್, ಅದರೊಳಗಡೆ ನೀವು ಇಂಟೀಜರ್ ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು. ಎಷ್ಟು ಸ್ಟೋರ್ ಮಾಡಿದ್ದಾರೆ? 25. ಫ್ಲೋಟ್ ಬಿ ಈಕ್ವಲ್ ಟು ಎ ಅಂದರೆ ಬಿ ಅನ್ನೋದು ಒಂದು ವೇರಿಯೇಬಲ್ ವಿಚ್ ಈಸ್ ಆಫ್ ಟೈಪ್ ಫ್ಲೋಟ್ ಟೈಪ್, ಅದರೊಳಗಡೆ ಇಂಟೀಜರ್ ವ್ಯಾಲ್ಯೂವನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ಬಟ್ ಪ್ರಿಂಟ್ ಮಾಡುವಾಗ ಬಿ ವ್ಯಾಲ್ಯೂವನ್ನು ಪರ್ಸೆಂಟೇಜ್ ಎಫ್ನೇ ಯೂಸ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ಆಫ್ ಫ್ಲೋಟ್ ಟೈಪ್. ಅದು ಇಂಟೀಜರ್ ಇದ್ದರೂ ಕೂಡ ಅದು ಫ್ಲೋಟ್ ವ್ಯಾಲ್ಯೂ ಆಗಿಯೇ ಪ್ರಿಂಟ್ ಆಗುತ್ತೆ. ಇದಕ್ಕೇನಂತಾರೆ? ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್. ಇಟ್ ಈಸ್ ಡನ್ ಬೈ ಕಂಪೈಲರ್ ಆಟೋಮೆಟಿಕಲಿ. ನಾವೇನು ಟೈಪ್ ಕಾಸ್ಟಿಂಗ್ ಕೋಡ್ ಬರ್ದಿಲ್ಲ. ಹಾಗಂದರೆ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂದರೆ ಏನು? ಇದನ್ನು ನಾವು ಮ್ಯಾನ್ಯುವಲಿ ನಾವೇ ಆ್ಯಸ್ ಎ ಪ್ರೋಗ್ರಾಮರ್ ಟೈಪ್ ಕಾಸ್ಟ್ ಮಾಡಬೇಕಾಗುತ್ತೆ. ಟೈಪ್ ಕಾಸ್ಟ್ ಅಂದರೆ ಟೈಪ್ ಕನ್ವರ್ಷನ್ ಮಾಡಬೇಕಾಗುತ್ತೆ. ಹೆಂಗೆ ಮಾಡಬೇಕು ಅಂದರೆ ಫಸ್ಟ್ ಡೇಟಾ ಟೈಪ್ ಬರೀಬೇಕು ಬ್ರ್ಯಾಕೆಟ್ ಒಳಗಡೆ, ಆಮೇಲೆ ವೇರಿಯೇಬಲ್ ನೇಮ್ ಅಥವಾ ಎಕ್ಸ್ಪ್ರೆಷನ್ ಯೂಸ್ ಮಾಡಬೇಕು. ಹಾಗಂದರೆ ಲೆಟಸ್ ಸಿ ಒನ್ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, ಎಕ್ಸ್ ಈಸ್ ಎ ವೇರಿಯೇಬಲ್ ಆಫ್ ಫ್ಲೋಟ್ ಟೈಪ್. ಎಕ್ಸ್ ಒಳಗಡೆ ಏನು ಸ್ಟೋರ್ ಮಾಡಿದ್ದಾರೆ? 10.8 ಅಂದರೆ ಫ್ರ್ಯಾಕ್ಷನ್ ಸ್ಟೋರ್ ಮಾಡ್ಬೋದು. ಓಕೆ, ಬಟ್ ಪ್ರಿಂಟ್ ಮಾಡುವಾಗ ಇದೇ ಎಕ್ಸ್ ವ್ಯಾಲ್ಯೂ ನನಗೆ ಇಂಟೀಜರಲ್ಲಿ ಬೇಕು ಅಂದರೆ ನೀವೇನು ಮಾಡಬೇಕು? ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಪರ್ಸೆಂಟೇಜ್ ಡಿ ಬರೀಬೇಕು. ಬಟ್ ಎಕ್ಸ್ ವ್ಯಾಲ್ಯೂವನ್ನು ಇಂಟೀಜರ್ಗೆ ನೀವೇ ಕನ್ವರ್ಟ್ ಮಾಡಬೇಕು. ಅಂದರೆ ಹೆಂಗೆ ಬರೀತೀರಿ? ಬ್ರ್ಯಾಕೆಟ್ ಒಳಗಡೆ ಇಂಟ್ ಅಂತ ಬರೆದು ಎಕ್ಸ್ ಅಂತ ಬರೀಬೇಕು. ಯು ಆರ್ ಫೋರ್ಸಿಂಗ್ ಎಕ್ಸ್ ವ್ಯಾಲ್ಯೂ ಟು ಬಿ ಆ್ಯಸ್ ಇಂಟೀಜರ್ ವ್ಯಾಲ್ಯೂ, ಬಟ್ ಅದು ಫ್ಲೋಟ್ ವ್ಯಾಲ್ಯೂ ಇದೆ. ಇದಕ್ಕೇನಂತಾರೆ? ಎಕ್ಸ್ಪ್ಲಿಸಿಟ್. ನಾವಾಗೆ ಕೋಡಿಂಗಲ್ಲಿ ಟೈಪ್ ಕಾಸ್ಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಎಕ್ಸ್ ವ್ಯಾಲ್ಯೂ ಯಾವುದು? ಫ್ಲೋಟ್ ವ್ಯಾಲ್ಯೂ ಇದೆ, ಅದನ್ನು ಇಂಟೀಜರಿಗೆ ಟೈಪ್ ಕಾಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ನೋಡ್ರಿ ಇನ್ನೊಂದು ಎಕ್ಸಾಂಪಲ್. ಎ ಈಸ್ ಆಫ್ ಇಂಟೀಜರ್ ಟೈಪ್, ಅದರೊಳಗಡೆ 5 ಅನ್ನೋ ವ್ಯಾಲ್ಯೂ ಸ್ಟೋರ್ ಮಾಡಿದ್ದಾರೆ. ಬಿ ಈಸ್ ಆಫ್ ಇಂಟೀಜರ್ ಟೈಪ್, ಅದರೊಳಗಡೆ 2 ಅನ್ನೋ ವ್ಯಾಲ್ಯೂ ಸ್ಟೋರ್ ಮಾಡಿದ್ದಾರೆ. ಇವೆರಡು ಡಿವೈಡ್ ಮಾಡಿದರೆ ಆನ್ಸರ್ ಇಂಟೀಜರ್ ಒಳಗಡೆನೆ ಬರುತ್ತೆ, ಬಿಕಾಸ್ ಯು ಹ್ಯಾವ್ ಡಿಕ್ಲೇರ್ಡ್ ಆ್ಯಸ್ ಇಂಟ್. ಬಟ್ ನನಗೆ ಬರುವಂಥ ಆನ್ಸರ್ ಹೆಂಗೆ ಬೇಕು? ಫ್ಲೋಟ್ ಒಳಗಡೆ ಬೇಕು. ಅದಕ್ಕೆ ನೀವೇನು ಮಾಡಬೇಕು? ಫ್ಲೋಟ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯೂಸ್ ಮಾಡಬೇಕು. ಬಟ್ ಇಲ್ಲಿ ಫ್ಲೋಟ್ ಟೈಪ್ ಕಾಸ್ಟಿಂಗ್ ಮಾಡಬೇಕು ಅಂದರೆ ಬ್ರ್ಯಾಕೆಟ್ ಒಳಗಡೆ ಫ್ಲೋಟ್ ಅಂತ ಬರೀಬೇಕು. ಎ ಡಿವೈಡೆಡ್ ಬೈ ಬಿ ಅಂದರೆ ಬರುವಂಥ ಆನ್ಸರ್ ಏನಿರುತ್ತೆ ಅದು ಫ್ಲೋಟ್ ವ್ಯಾಲ್ಯೂನೇ ಇರುತ್ತೆ. ಮೀನ್ಸ್ ಯು ಆರ್ ಫೋರ್ಸಿಂಗ್ ಇಟ್ ಟು ಬಿಕಮ್ ಫ್ಲೋಟ್ ವ್ಯಾಲ್ಯೂ. ಇದಕ್ಕೇನಂತಾರೆ? ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್. ಬಟ್ ಅದೇ ಇಲ್ಲಿ ನೋಡ್ರಿ, ಅಸೈನ್ಮೆಂಟ್ ಆಪರೇಟರ್ ಅಂದರೆ ಈಕ್ವಲ್ ಆಪರೇಟರ್, ಅಸೈನ್ಮೆಂಟ್ ಆಪರೇಟರಲ್ಲಿ ಟೈಪ್ ಕಾಸ್ಟಿಂಗ್ ಹೇಗಾಗುತ್ತೆ ಅನ್ನೋದನ್ನು ಕೂಡ ಸಮ್ ಎಕ್ಸಾಂಪಲ್ಸ್ ವಿ ಹ್ಯಾವ್. ಇಲ್ಲಿ ನೋಡ್ರಿ, ಎ ಈಸ್ ಆಫ್ ಇಂಟೀಜರ್ ಟೈಪ್. ಎ ಒಳಗಡೆ ಫ್ಲೋಟ್ ವ್ಯಾಲ್ಯೂ ಸ್ಟೋರ್ ಮಾಡಿದ್ದಾರೆ, ಬಟ್ ಪ್ರಿಂಟ್ ಮಾಡುವಾಗ ಪರ್ಸೆಂಟೇಜ್ ಡಿ ಅಂತಾನೆ ಪ್ರಿಂಟ್ ಮಾಡಿದರೆ ಡೆಫಿನೆಟ್ಲಿ ಇಟ್ ವಿಲ್ ಪ್ರಿಂಟ್ ಆ್ಯಸ್ 10. ನೋಡ್ರಿ, ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೇಳಿ ರಿಸಲ್ಟ್ ಏನು ಬರ್ಬೋದು ಅಂತ ಕೇಳಬಹುದು. ಇಲ್ಲೊಂದು ಎಕ್ಸಾಂಪಲ್ ಇದೆ, ಫ್ಲೋಟ್ ಆಫ್ ಎ ಅಂದರೆ ಎ ಈಸ್ ಆಫ್ ಫ್ಲೋಟ್ ಟೈಪ್. ಎ ಒಳಗಡೆ ಇಂಟೀಜರ್ ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಇದ್ದಾರೆ, ಬಟ್ ಪ್ರಿಂಟ್ ಮಾಡುವಾಗ ಪರ್ಸೆಂಟೇಜ್ ಎಫ್ ಯೂಸ್ ಮಾಡಿ ಎ ವ್ಯಾಲ್ಯೂ ಪ್ರಿಂಟ್ ಮಾಡಿದರೆ ವಾಟ್ ಇಟ್ ಡಸ್? ಇಟ್ ವಿಲ್ ಪ್ರಿಂಟ್ ದ ವ್ಯಾಲ್ಯೂ ಇನ್ ಫ್ಲೋಟ್ ಇಟ್ ಸೆಲ್ಫ್. ಕರೆಕ್ಟ್? ಇದನ್ನು ಇನ್ನೊಂದು ಸರಿ ಸಮ್ಟೈಮ್ಸ್ ನೀವು ಇಫ್ ಯು ಅಬ್ಸರ್ವ್ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಹಾಗಂದರೆ ಲೆಟ್ ಅಸ್ ಸಿ ದ ಡಿಫರೆನ್ಸ್ ಇಂಪ್ಲಿಸಿಟ್ ಮತ್ತು ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ಗೆ ಡಿಫರೆನ್ಸ್ ಏನು ಅಂತ ನೋಡೋಣ. ಇಂಪ್ಲಿಸಿಟ್ ಅಂದ್ರೇನು? ಇಟ್ ಈಸ್ ಡನ್ ಬೈ ಕಂಪೈಲರ್ ಇಟ್ ಸೆಲ್ಫ್ ಆಟೋಮೆಟಿಕಲಿ. ಎಕ್ಸ್ಪ್ಲಿಸಿಟ್ ಅಂದ್ರೇನು? ಆ್ಯಸ್ ಎ ಪ್ರೋಗ್ರಾಮರ್ ನಾವೇ ಕೋಡಿಂಗಲ್ಲಿ
ಇದನ್ನು ಚೇಂಜಸ್ ಮಾಡಬೇಕು. ಇದು ಆಟೋಮೆಟಿಕ್ ಬಟ್ ಇಟ್ ಈಸ್ ಮ್ಯಾನ್ಯುವಲ್. ಆಮೇಲೆ ಇಲ್ಲಿ ಟೈಪ್ ಕಾಸ್ಟಿಂಗ್ ರಿಕ್ವೈರ್ಮೆಂಟ್ ಇಲ್ಲ, ಬಟ್ ಇಲ್ಲಿ ಡೇಟಾ ಟೈಪ್ ನೀವು ಚೇಂಜ್ ಮಾಡೋರಿದ್ದರೆ ಬ್ರ್ಯಾಕೆಟಲ್ಲಿ ಡೇಟಾ ಟೈಪ್ ಅಂತ ಬರೆದು ಎಕ್ಸ್ಪ್ರೆಷನ್ ಬರಿಬೇಕು. ಎಕ್ಸಾಂಪಲ್ ಇಂಟ್ ಇದ್ದಿದ್ದು ಫ್ಲೋಟ್ ಕನ್ವರ್ಟ್ ಆಗೇ ಆಗುತ್ತೆ ಆಟೋಮೆಟಿಕಲಿ, ಬಟ್ ಇಲ್ಲಿ ನೀವು ಫ್ಲೋಟ್ ವ್ಯಾಲ್ಯೂವನ್ನು ಇಂಟೀಜರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಬ್ರ್ಯಾಕೆಟಲ್ಲಿ ಇಂಟ್ ಅಂತ ಬರೆದು ಫ್ಲೋಟ್ ವ್ಯಾಲ್ಯೂ ಬರೆದ್ರೆ ಆನ್ಸರ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಇಂಟೀಜರ್ 10 ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ದಿಸ್ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ subscribe and share the video. Thank you.